ಪರವಾಗಿಲ್ಲ, ಚೆನ್ನಾಗಿ ನಡೆದಿದೆ. ಜಾರ್ಖಂಡ್ ಕೂಡ ಈಗ ನಾನು ನಾಳೆ ಹೋಗ್ತಾ ಇದ್ದೀನಿ. ಇವತ್ತು ಮಹಾರಾಷ್ಟ್ರ ಮುಗಿಸಿ ಪೂನಾ ಮತ್ತು ನಾಸಿಕ್ ಎರಡು ಮುಗಿಸ್ಕೊಂಡು ನಾಡ್ದು 16 ಇನ್ನೊಂದು ರೌಂಡ್. ನಾ ಈಗ ಆಲ್ರೆಡಿ 2 ರೌಂಡ್ಸ್ ಬಂದಿದ್ದೆ. ಇನ್ನು ಒಂದು ರೌಂಡು 16ಗೆ ಹೋಗ್ತಾ ಇದ್ದೀನಿ. ಆ್ಯಸ್ ಆನ್ ಟುಡೇ ಎಲ್ಲ ಕಡೆ ಚೆನ್ನಾಗಿದೆ. ಆ್ಯಂಡ್ ಜನ ವಿಶೇಷವಾಗಿ ಇವರು ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಏನಪ್ಪ ಅಂತಂದರೆ ನಮಗೇನು ಮಾಡ್ತೀರಿ, ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀರಿ, ಏನು ಕೊಟ್ಟಿರಿ ಅಂತೇಳಿ ಕೇಳ್ತಾರೆ. ಇವರೆಲ್ಲ ಆರ್ಟಿಕಲ್ 371 ಅದು ಆಗೋಯ್ತು ಪಾರ್ಲಿಮೆಂಟ್ಗೆ. ಅದನ್ನೇ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ. ನೀವು ನಮ್ಮ ರಾಜ್ಯಕ್ಕೆ ನೀರಾವರಿ ಏನು ಕೊಡ್ತೀರಿ, ಅಥವಾ ಇನ್ಫ್ಲೇಷನ್ ಹೆಚ್ಚಿಗಾಗಿದೆ ಅದನ್ನು ನೀವು ಯಾವ ರೀತಿಯಾಗಿ ಕಡಿಮೆ ಮಾಡ್ತೀರಿ, ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಿಂದ ಏನು ದುಡ್ಡು ಬರಬೇಕು ಆ ದುಡ್ಡು ಬರ್ತಾ ಇಲ್ಲ, ಅದು ಏನು ಕೊಡ್ತೀರಾ ಇಲ್ಲ. ಕೆಲವು GSTಗಳು ರೈತರ ಕೆಲವು ಟ್ರ್ಯಾಕ್ಟರ್ ಆಗಲಿ, ಆಮೇಲೆ ನಿಮ್ಮ ಬೇರೆ ಇಕ್ವಿಪ್ಮೆಂಟ್ಸ್ ಏನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅದರ ಮೇಲೆ ನೀವು ಏನು ಮಾಡ್ತೀರಿ, ಅಥವಾ MSP ಯಾವ ರೀತಿಯಾಗಿ ಈಗ ಮಹಾರಾಷ್ಟ್ರದಾಗ ಸೋಯಾಬೀನ್ ಇದೆ, ಕಾಟನ್ ಇದೆ, ಅವರು ಅಲ್ಲಿ MSP ಏನಿದೆ ಆ MSPನೇ ಕೊಡ್ತಾರೆ. ಈಗ ಅಲ್ಲಿ ಆ MSP ಕೆಳಗಡೆ ಮಾರ್ಕೆಟ್ನಾಗ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರ ಪ್ರಶ್ನೆ ಅವ್ರು ಕೇಳ್ತಾರೆ. ಆದರೆ ಸರ್ಕಾರ ಬಳಿ ಅದು ಉತ್ತರ ಇಲ್ಲ, ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ. ಅದಕ್ಕಾಗಿ ನಾವೆಲ್ಲ ನಮ್ಮ ಇದರೊಳಗೆ ಕೊಟ್ಟಿದ್ದೇವೆ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಆಲ್ರೆಡಿ ಹೇಳಿದ್ದೇವೆ. ಕರ್ನಾಟಕ ಮಾದರಿಯಲ್ಲಿ ಅಲ್ಲಿನೂ ಕೂಡ 5 ಗ್ಯಾರಂಟಿ ಮಾಡಿದ್ದೇವೆ. 5 ಗ್ಯಾರಂಟಿಗಳಿಗೆ ಕೆಲವು ಕ್ಲಾಸ್ಗಳೇನಿವೆ ಅವು ಹಾಕಿ ಈ ನಿಮ್ಮ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಯುವಕರಿಗೆ ಸ್ಟೈಪಂಡ್ ಕೊಡ್ತಕ್ಕಂಥದ್ದು, ಆಮೇಲೆ ನಿಮ್ಮ ಫ್ರೀ ಬಸ್ ಟ್ರಾವೆಲ್ ಮಾಡ್ತಕ್ಕಂಥದ್ದು, ಆಮೇಲೆ ರೈತರಿಗೆ MSP ಪ್ರಕಾರ ನಾವು ರೇಟ್ ಕೊಡ್ತಕ್ಕಂಥದ್ದು, ಆಮೇಲೆ ಗ್ಯಾಜೆಟ್ಸ್ ಯುವಕರಿಗೆ 4,000 ಸ್ಟೈಪಂಡ್ ಕೊಡ್ತಾರೆ. ಈಗ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡ್ತಾರೆ. ಆದರೆ ಅವ್ರೇನು ಹೇಳ್ತಾರೆ, ರಿಸರ್ವೇಷನ್ನು ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು. ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಕಿದವ್ರು ಅವರೇ. ರಾಮಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ, ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ, ಈ ಫ್ಲಾಗ್ ತಿರಂಗ ಜೆಂಡಾಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ ಓದಿದ್ರೆ ಗೊತ್ತಾಗ್ತದೆ.